ಇವತ್ತಂತೂ ಸರಿಯಾಗಿ ಸೈಕ್ ಆಗ್ಬಿಟ್ಟಿದ್ದೀನಿ ನಾನು. ಅವ್ರ ಅಮ್ಮನ ದುಡ್ಡಿಗೆ ಬೆಲೆ ಈ ಜಗತ್ತಲ್ಲಿ ನಿಜವಾಗ್ಲೂ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ, ಅದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಂತೂ ಸರಿಯಾಗಿ ಸೈಕ್ ಆಗ್ಬಿಟ್ಟಿದ್ದೀನಿ ನಾನು. ಅವ್ರ ಅಮ್ಮನ ದುಡ್ಡಿಗೆ ಬೆಲೆ ಈ ಜಗತ್ತಲ್ಲಿ ನಿಜವಾಗ್ಲೂ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಂದರೆ, ನಾನು ಇಷ್ಟು ದಿನ ಅಷ್ಟೊಂದು ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ. ಆದರೆ ನಾನು ಅಂದ್ಕೊಂಡಿರೋದು ತಪ್ಪು. ಯಾಕಂದರೆ ನನಗೆ ಇವಾಗ 25 ವರ್ಷ. 25 ವರ್ಷಕ್ಕೆ ನಾನು ಏನು ದುಡ್ಡು ದುಡಿಲಿ ಅಂತ ನೀವೇ ಹೇಳಿ. ಯಾಕಂದರೆ ಮದುವೆ ಆಗಬೇಕಂದ್ರೆ ನನ್ನ ಹತ್ರ ದುಡ್ಡು ಇರಬೇಕಂತೆ, ಮನೆ ಇರಬೇಕಂತೆ, ಕಾರ್ ಇರಬೇಕಂತೆ. 25 ವರ್ಷಕ್ಕೆ ನಾನು ಮನೆ, ಕಾರು ಇವೆಲ್ಲ ಎಲ್ಲಿಂದ ತರಲಿ? ನಮ್ಮ ಅಪ್ಪ ನಮ್ಮಮ್ಮನ, ಅವರು ಕೋಟ್ಯಾಧೀಶ್ವರಲ್ಲ, ಅವ್ರೂ ಓದಿಲ್ಲ. ಇವಾಗ ಹುಡುಗಿ ಕಡೆಯವ್ರಿಗೂ ಆಸೆ ಇರುತ್ತೆ, ನಾನು ಒಳ್ಳೆ ಹುಡ್ಗಂಗೆ ಕೊಡಬೇಕು, ದುಡ್ಡಿರೋ ಹುಡ್ಗಂಗೆ ಕೊಡಬೇಕು ಅಂತ. ಆದರೆ ಅವರು ಯೋಚನೆ ಮಾಡಬೇಕು, ಈಗಿನ ಕಾಲದಲ್ಲಿ 25 ವರ್ಷ ಹುಡುಗಂಗೆ ಏನು ದುಡ್ಡು ಎಲ್ಲಿಂದ ಬರುತ್ತೆ ಅವೆಲ್ಲ ಯೋಚನೆ ಮಾಡಬೇಕು. ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತ ಅಂದರೆ, ನಮ್ಮ ಫ್ಯಾಮ್ಲಿಲಿ ಹೀಗೆ ಒಂದು ಘಟನೆ ಆಗಿದೆ, ಅದು ನನ್ನ ವಿಚಾರದಲ್ಲೇ ಆಗಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅವ್ರ ಅಮ್ಮನ ಇವಾಗ ನನ್ನ ಮೈಂಡಲ್ಲಿ ಇರೋದು ಒಂದೇ ಫ್ರೆಂಡ್ಸ್, ನಾನು ದುಡ್ಡು ಮಾಡಬೇಕು, ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು, ನಮ್ಮ ಅಪ್ಪ ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನನ್ನ ಮೈಂಡಲ್ಲಿರೋದು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿಯಾಗಿದ್ದೀನಿ. ಸೊ ನಾನು ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನನ್ನ ಕಷ್ಟ ಸುಖ ಎಲ್ಲ ನಾನು ದೇವ್ರಿಗೆ ಹೇಳ್ಕೊತಾ ಇದ್ದೀನಿ. ಇವತ್ತು ಯಾಕೋ ನಿಮ್ಮ ಹತ್ರ ಹೇಳ್ಕೊಬೇಕನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಶ್ರೀರಾಮ್.